ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗೇನೆ ಮಾಸ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ನಮ್ಮನ್ನು ನೋಡ್ಬಿಟ್ಟು ನೀವು ನಮ್ಗಳ ತರ ಬೇಗ ಸಾಲ್ವ್ ಮಾಡಬೇಕು ಕ್ವಶನ್ಸ್ ಅಂತಂದ್ರೆ ಹೇಳ್ತಾ ಇದ್ದೀನಿ, ಇಟ್ ಇಸ್ ನಾಟ್ ದಟ್ ಈಸಿ. ಇಟ್ ಟೇಕ್ಸ್ ಟೈಮ್. ಸೊ ನಾವು ತುಂಬಾ ವರ್ಷಗಳ ಎಫರ್ಟ್ಸ್ ಹಾಕಿ ಈ ಲೆವೆಲ್ಗೆ ಬಂದಿರ್ತೀವಲ್ವಾ. ಸೊ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಟ್ ವಿತ್ ಇನ್ 1 or 2 months ಯು ಶುಡ್ ಬಿ ಲೈಕ್ ಅಸ್? ಸಾಧ್ಯ ಇಲ್ಲ ಮಕ್ಕಳ. ಅದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾವೇ ಹೇಳ್ತಾ ಇದೀವಲ್ವಾ. ಸೊ ಬಿಗಿನಿಂಗ್ ಅಲ್ಲಿ ನಿಮಗೆ ಭಯ ಬರುತ್ತೆ, ನಾನು ಅದನ್ನೇ ಹೇಳ್ತಾ ಇರೋದು. ಬಿಗಿನಿಂಗ್ ಅಲ್ಲಿ ಭಯ ಬರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸಾಲ್ವ್ ಮಾಡಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ. ಸೊ ಏನ್ ಮಾಡಬೇಕು, ಬಿಡದೇನೆ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಕೀಪ್ ಚೇಂಜಿಂಗ್ ಯುವರ್ ಸ್ಟ್ರಾಟಜೀಸ್ ಅಂಟಿಲ್ ಯು ಆರ್ ಪರ್ಫೆಕ್ಟ್ ವಿತ್ ಅ ಸ್ಟ್ರಾಟಜಿ ವೇರ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್. ಅಂದ್ರೆ ಒಂದು ಸ್ಟ್ರಾಟಜಿ ಅಂದ್ರೆ ಈಗ ನಾನು ಓದ್ತಾ ಇದ್ದೀನಿ ಮಕ್ಕಳ, ಒಂದು ಕ್ವಶನ್ ತಗೊಳ್ತೀನಿ, ಡೈರೆಕ್ಟ್ ಆಗಿ ಅಟೆಂಡ್ ಮಾಡಕ್ ಹೋಗ್ತೀನಿ ಕ್ವಶನ್ ವಿತೌಟ್ ಲರ್ನಿಂಗ್ ಎನಿ ಬೇಸಿಕ್ಸ್. ಐ ಆಮ್ ಸ್ಟಾರ್ಟಿಂಗ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಸಾಧ್ಯ ಇಲ್ಲ. ಫಸ್ಟ್ ಯು ನೀಡ್ ಟು ಲರ್ನ್ ದಟ್ ಬೇಸಿಕ್ಸ್. ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ರಿಲೇಷನ್ಸ್ ಕಾನ್ಸೆಪ್ಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರಿಲೇಷನ್, ವಾಟ್ ಇಸ್ ರಿಫ್ಲೆಕ್ಸಿವ್, ವಾಟ್ ಇಸ್ ಸಿಮೆಟ್ರಿಕ್, ವಾಟ್ ಇಸ್ ಟ್ರಾನ್ಸಿಟಿವ್. ಅದ್ರ ಮೇಲೆ ನಾನು ಏನೇನು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ಕ್ಲಾಸಲ್ಲಿ ಅದನ್ನ ಸಾಲ್ವ್ ಮಾಡಬೇಕು. ದೆನ್ ಯು ನೀಡ್ ಟು ಗೋ ಟು DPPs. ಫಂಕ್ಷನ್ಸ್ ಅಲ್ಲಿ ಅಷ್ಟೇ, ನಾನು ಕ್ಲಾಸಲ್ಲಿ ಹೇಗೆ ಸಾಲ್ವ್ ಮಾಡಿದ್ದೀನಿ ಅದೆಲ್ಲ ಸಾಲ್ವ್ ಮಾಡಿ ಅರ್ಥ ಮಾಡ್ಕೋಬೇಕು. ಓಕೆ, ಈ ರೀತಿ ಆದ್ರೆ ಇದು ಸಿಮೆಟ್ರಿಕ್ ಆಗುತ್ತೆ, ಈ ರೀತಿ ಆದ್ರೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಫಸ್ಟ್ ಥಿಂಕ್ ಲೈಕ್ ದಟ್. ಅಂಡ್ ಡಿಫ್ರೆನ್ಸಿಯೇಷನ್ ಬರ್ತೀರಾ, ಡಿಫ್ರೆನ್ಸಿಯೇಷನ್ ಫಸ್ಟ್ ಚೈನ್ ರೂಲ್ ಅರ್ಥ ಮಾಡ್ಕೊಳ್ಳಿ. ಮೋನಿತ್, ಯು ಆರ್ ನಾಟ್ ಅಟೆಂಡೆಡ್ ದ ಕ್ಲಾಸಸ್ ಫ್ರಮ್ ದ ಬಿಗಿನಿಂಗ್, ಐ ಹ್ಯಾವ್ ಸೀನ್. ಸೊ ಈಗ ಸ್ಟಾರ್ಟಿಂಗ್ ಸಡನ್ ಆಗಿ ಬಂದ್ಬಿಟ್ಟು ಡಿಫ್ರೆನ್ಸಿಯೇಷನ್ ಕಷ್ಟ ಆಗುತ್ತೆ ಅಂದ್ರೆ ವಾಟ್ ಐ ಕ್ಯಾನ್ ಡೂ, ಯು ನೀಡ್ ಟು ಬಿ ಗುಡ್ ವಿತ್ ದ ಫಾರ್ಮುಲಾ ಫಸ್ಟ್. ಯು ನೀಡ್ ಟು ಬಿ ಗುಡ್ ವಿತ್ ಫಸ್ಟ್ ದ ಚೈನ್ ರೂಲ್ ಅರ್ಥ ಆಗಬೇಕು, ಕಾನ್ಸೆಪ್ಟ್ ಅರ್ಥ ಆಗಬೇಕು, ಫಸ್ಟ್ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳು ಗೊತ್ತಿರಬೇಕು. ದೆನ್ ಯು ಕ್ಯಾನ್ ಕಮ್ ಅಂಡ್ ಡೂ ದ ಪ್ರಾಬ್ಲಮ್ಸ್ ಆನ್ ಲಾಗರಿಥಮಿಕ್ ಫಂಕ್ಷನ್ಸ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್, ಇದೆಲ್ಲ ಮಾಡಬಹುದು. ಸೊ ಬೇಸಿಕ್ಸ್ ಶುರು ಮಾಡಿ ಫಸ್ಟ್, ಆಟೋಮೆಟಿಕ್ ಆಗಿ ನಿಧಾನಕ್ಕೆ ಸಾಕ್ತಾ ಹೋಗ್ತೀರಿ. ಓಕೆ, ಇಷ್ಟೇ ಸಿಂಪಲ್ ಮಕ್ಕಳ, ಇದನ್ನ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು ಮ್ಯಾಥ್ಸ್ ಅಲ್ಲಿ. ಪುನೀತ್ ಅವರು ಸರ್ ಯಾವಾಗ NCERT ಬುಕ್ ಓದಬೇಕು ಅಂತ ಹೇಳ್ತಾ ಇದ್ದೀರಾ, ಫಸ್ಟ್ ನೀವು ಬೋರ್ಡ್ಗೆ ನಾವು ಕೊಡತಕ್ಕಂಥ ಕಂಟೆಂಟ್ 100% ಕಾನ್ಫಿಡೆನ್ಸ್ ಬಂದಿದೆ ಅಂತ ನಿಮಗೆ ಅನಿಸಿದ ಮೇಲೆ ಯು ಕ್ಯಾನ್ ಸಿಟ್ ಜಸ್ಟ್ ಟು ಪಾಸ್ ದ ಟೈಮ್ ಟು ರೀಡ್ ದ NCERT. ಓಕೆ, ಅವಾಗ ನಿಮಗೆ ಎಲ್ಲಾ ಪಾಯಿಂಟ್ಸ್ ಕವರ್ ಮಾಡಿರ್ತೀವಿ, ಅದರಲ್ಲಿ ಯಾವುದೇ ರೀತಿ ನಿಮ್ಗೆ ಸಂಕೋಚ ಬೇಡವೇ ಬೇಡ, ಡೌಟ್ ಬೇಡವೇ ಬೇಡ. ಸೊ ಬಟ್ ಇಫ್ ಯು ವಾಂಟ್ ಟು ಸ್ಟಿಲ್ ಓದ್ಬೇಕು ಅಂತ ನೋಡಿ, ಕೆಮಿಸ್ಟ್ರಿ ಓದ್ಬೇಕು, ಬಯಾಲಜಿ ಓದ್ಬೇಕು, ಫಿಸಿಕ್ಸ್, ಮ್ಯಾಥ್ಸ್, NCERT ಮ್ಯಾಥ್ಸ್ ಅಲ್ಲಿ ಫಿಸಿಕ್ಸ್ ಬಂದಿದ್ದಾಗ ಕಂಟೆಂಟ್ ಅಂದ್ರೆ ಮ್ಯಾಟರ್ ನ ಆಮೇಲೆ ನಿಮ್ಗೆ ಟೈಮ್ ಇದೆ ಅಂತ ಅನ್ಸುತ್ತಲ್ಲ ಅವಾಗ ಓದಿ. ಅಲ್ಲಿವರೆಗೂ ದಯವಿಟ್ಟು ನ್ಯೂಮರಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ ಕಾಲೇಜ್ ಮೆಟೀರಿಯಲ್ ಇಲ್ಲ ನಾವು ಕೊಡತಕ್ಕಂಥ ಮೆಟೀರಿಯಲ್ ಯಾವ್ದಾದ್ರು ಒಂದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡಿ. ಇಟ್ ಈಸ್ ಮೋರ್ ಸಫಿಶಿಯಂಟ್. ಬಿಲೀವ್ ಒನ್ ಥಿಂಗ್ ಸ್ಟೂಡೆಂಟ್. ಲಿಖಿತ ಕೇಳ್ತಿದ್ದಾರೆ, ತುಂಬಾ ಜನ ಮಕ್ಕಳಿಗೆ ಇದು ಗೊತ್ತಿರೋದಿಲ್ಲ. ಮಕ್ಕಳ, ನಿಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಇನ್ನೊಂದು ಯಾವುದು ಬಯಾಲಜಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ಗೆ ಅವಶ್ಯಕತೆ ಇಲ್ಲ. ವೆಟರ್ನರಿ ಮತ್ತೆ ನಿಮ್ಮ ಅಗ್ರಿಕಲ್ಚರ್ ಅದಕ್ಕೆಲ್ಲ ಓದಕ್ಕೆ ಬಯಾಲಜಿ ಬೇಕಾಗುತ್ತೆ. ಇಂಗ್ಲಿಷ್ ಕನ್ನಡ ನಿಮ್ಮ 600 ಮಾರ್ಕ್ಸ್ ಫ್ಯಾನ್ಸಿಯಾಗಿ ಕಾಣಿಸ್ಲಿ ಅನ್ನೋಕೆ ಬೇಕಾಗತ್ತೆ ಮಕ್ಕಳ. ಓಕೆ, ನೀವು ಇದರಲ್ಲಿ ತುಂಬಾ ಚೆನ್ನಾಗಿ ತೆಗೆದುಬಿಟ್ಟಿರ್ತೀರ. 400ಕ್ಕೆ PCMBಲಿ ಯು ಹ್ಯಾವ್ ಗಾಟ್ ಅರೌಂಡ್ 395 ಅಂತ ಅನ್ಕೋಣ. ಫಿಸಿಕ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ 70-80 ಬಂತು ಅಂತಂದ್ರೆ ಯುವರ್ ಮಾರ್ಕ್ಸ್ ಕಾರ್ಡ್ ವಿಲ್ ನಾಟ್ ಲುಕ್ ಗುಡ್, ಬಟ್ ಇಟ್ಸ್ ಆಫ್ ನೋ ಯೂಸ್. ನಿಮ್ಮ KCETಗೆ ಅದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ, ಅಥವಾ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಮಕ್ಕಳ ನಿಮಗೆ ಇಂಗ್ಲಿಷ್ ಕನ್ನಡ ಓದೋದ್ರಿಂದ. ಈಗಿಂದ ಎಕ್ಸಾಮ್ ಟೈಮಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾರೆ, ಅದನ್ನು ಸಾಲ್ವ್ ಮಾಡಿ ಸಾಕು. ಓಕೆ, ಈಸಿಲಿ ಯು ಕ್ಯಾನ್ ಗೆಟ್ 75-80 ಅಬವ್. ಇಟ್ಸ್ ಮೋರ್ ದೆನ್ ಇನಫ್ ಸ್ಟೂಡೆಂಟ್ಸ್. ನೋಡಿ ಮಕ್ಕಳ, ಮಾರ್ಕ್ಸ್ ಕಾರ್ಡ್ಗೆ ವ್ಯಾಲ್ಯೂ ಕೊಡೋದನ್ನ ಫಸ್ಟ್ ನಿಲ್ಲಿಸಿ. 580 ಅಬವ್, 590 ಅಬವ್ ಅದೆಲ್ಲ ಓಕೆ ಮಕ್ಕಳ, 10th ತನಕ ಓಕೆ, ಬಟ್ 580-590 ಅಬವ್ ವಿಲ್ ನಾಟ್ ಗಿವ್ ಯು ಇಂಜಿನಿಯರಿಂಗ್ ಸೀಟ್. ಓಕೆ, ಸೊ 400 ಮಾರ್ಕ್ಸ್ಗೆ ಅಥವಾ 300 ಮಾರ್ಕ್ಸ್ಗೆ 300 ಮಾರ್ಕ್ಸ್ PCM ಅಲ್ಲಿ ಟ್ರೈ ಟು ಗೆಟ್ ದೇರ್ ಅಬೌಟ್ 295. ಓಕೆ, ಅಂಡ್ ಇಲ್ಲಿಗೆ ಬಂದಾಗ ನಿಮಗೆ ಉಳಿದಿರೋ ಟೈಮಲ್ಲಿ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ KCET ಎಕ್ಸಾಮ್ಸ್. ಇಂಗ್ಲಿಷ್ ಕನ್ನಡ ಆರ್ ಜಸ್ಟ್ ರಿಕ್ವೈರ್ಡ್ ಟು ವಾಟ್ ಲುಕ್ ಯುವರ್ ಮಾರ್ಕ್ಸ್ ಕಾರ್ಡ್ ಇನ್ ಅ ಫ್ಯಾನ್ಸಿಯರ್ ವೇ ಅಷ್ಟೇ, ಇನ್ನೇನಕ್ಕೂ ಉಪಯೋಗ ಇಲ್ಲ. ಉದಯ್ ಮಂಜುನಾಥ್ ಅವ್ರು ಕೇಳ್ತಾ ಇದಾರೆ, ಸರ್ ಡೈಲಿ 10 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾ ಅಂತ ಅನ್ಬಿಟ್ಟು. ನೀವು ಒಂದು ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, either you can go for NEET or KCET. 3 ಸಬ್ಜೆಕ್ಟ್ ಇಂಪಾರ್ಟೆಂಟ್. ಎವ್ರಿ ಡೇ ಯು ಆರ್ ಗೆಟಿಂಗ್ 3 DPPs ಅಂದ್ರೆ 30 ಕ್ವಶನ್ಸ್. 30 ಇಂಟು ಲೆಕ್ಕ ಹಾಕೋರಿ ನಿಮ್ಗೆ ಸಿಕ್ಬಿಡುತ್ತೆ. ನಿಯರ್ಲಿ ಆಲ್ಮೋಸ್ಟ್ ಆಲ್ ಸಿಲೆಬಸ್ ಮುಗಿಯೋಷ್ಟರಲ್ಲಿ 5000ದಿಂದ 6000 ಕ್ವಶನ್ಸ್ ವರೆಗೂ ನಿಯರ್ಲಿ ಆಲ್ ಓವರ್ PCM ಇಲ್ಲ PCB ಸಬ್ಜೆಕ್ಟ್ಸ್ ಅಲ್ಲಿ ಕವರ್ ಆಗಿರುತ್ತೆ. ಮೋರ್ ಸಫಿಶಿಯಂಟ್. ಎಸ್, ಎಕ್ಸಾಕ್ಟ್ಲಿ. ಸೊ ಮುಂದೆ ಹೋಗೋಣ. ಓಕೆ, ಸೊ ಡಿಫಿಕಲ್ಟೀಸ್ ಇದನ್ನ ಆಲ್ರೆಡಿ ಆನ್ಸರ್ ಮಾಡಿದ್ವಿ ಮಕ್ಕಳ. ಚೂಸ್ ಎನಿ ಒನ್ ಥಿಂಗ್. ಆಲ್ರೆಡಿ ಐ ಟೋಲ್ಡ್ ಯು, ಚೂಸ್ ಐದರ್ ಫಿಸಿಕ್ಸ್ ವಾಲಾ ಆರ್ ಯುವರ್ ಕಾಲೇಜ್. ಬಿಲೀವ್ ದೆಮ್. ನಾವಾದ್ರೂ ಆಗಿರ್ಬೋದು, ನಿಮ್ಮ ಕಾಲೇಜ್ ಟೀಚರ್ಸ್ ಆಗಿರ್ಬೋದು, ಬಿಲೀವ್ ಅಸ್. Okay, you need to first believe us, hold our hands and walk with us throughout the journey. So first ಸರ್ ನಿಮ್ಮನ್ನು ನಂಬ್ತೀವಿ, ಆಮೇಲೆ ಕಾಲೇಜ್ ಅವ್ರನ್ನ ನಂಬ್ತೀವಿ ಸರ್. 2 ತಿಂಗಳು ನಿಮ್ಮ ಜೊತೆ ಇರ್ತೀವಿ ಸರ್, 2 ತಿಂಗಳು ಅವ್ರ ಜೊತೆ ಇರ್ತೀವಿ ಸರ್. ವರ್ಕೌಟ್ ಆಗಲ್ಲ. ಸೀರಿಯಸ್ ಹೇಳ್ತಾ ಇದೀನಿ, ವರ್ಕೌಟ್ ಆಗಲ್ಲ. ಓಕೆ, ಸೊ ಫಸ್ಟ್ ನಂಬಿದ್ರೆ ನಮ್ಮನ್ನ ಪೂರ್ತಿ ನಂಬ್ಕೊಂಡು ಕಡೆ ತನಕ ಬನ್ನಿ, ಇಲ್ಲ ಕಾಲೇಜ್ ನಂಬಿ ಕಡೆ ತನಕ ಕಾಲೇಜ್ ನಂಬ್ಕೊಂಡು ಹೋಗಿ. ಓಕೆ, ಸೊ ಎರಡೂ ಮಾಡ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಸೊ ಒಬ್ಬರ ಜೊತೆ ಇರಿ ಅಂಡ್ ವಾಕ್ ಟಿಲ್ ದ ಎಂಡ್ ಅಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ಸಕ್ಸಸ್. ಡೆಫಿನೆಟ್ಲಿ ಯು ನೀಡ್ ಟು ವೇಟ್ ಫಾರ್ ಇಟ್. ಯು ನೀಡ್ ಟು ಬಿಲೀವ್ ಅಸ್.
ಓಕೆ ಎಸ್ ರಚನಾ ಅವರು ಹೇಳ್ತಾ ಇದಾರೆ ನಮ್ ಕಾಲೇಜಲ್ಲಿ ಡೈಲಿ ಟೆಸ್ಟ್ ಕೊಡ್ತಾರೆ ಸರ್, ಅದಕ್ಕೆ ಟೈಮ್ ಆಗೋಗ್ತಾ ಇದೆ. ವೆಲ್ ಅಲ್ವಾ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಅದೇ ಟೆಸ್ಟ್ ಪ್ರಿಪೇರ್ ಆಗಿ, ನೋ ವರೀಸ್. ಜಸ್ಟ್ ಟೇಕ್ ದಿಸ್ ಆಸ್ ಎ ಪ್ರಾಕ್ಟೀಸ್ ಶೀಟ್ಸ್ ಅಷ್ಟೇ. ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ ಆರಾಮಾಗೆ. ಅದೇ ನಿಮ್ಗೆ ಅದನ್ನೇ ಮೇನ್ ಟಾರ್ಗೆಟ್ ತಗೊಂಡು ಇದನ್ನ ಪ್ರಾಕ್ಟೀಸ್ ಶೀಟ್ಸ್ ತಗೊಂಡು ನೀವು ಓದಿ. ಇಟ್ ಈಸ್ ಮೋರ್ ಎನಫ್. ಓಕೆ, ಆಸ್ ಸರ್ ಸೆಡ್, ಯಾವ್ದಾದ್ರು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ಲೈಫ್ ನಿಮ್ಮ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ, ಸಕ್ಸಸ್ಫುಲ್ ಆಗಿರುತ್ತೆ. ಓಕೆ, ಎಸ್. ಸೊ ಇನ್ನ ಅದೇ ಉದಯ್ ಅವರು ಸರ್ ಎಲ್ಲಾ ಸಬ್ಜೆಕ್ಟ್ಸ್ ಹೇಳಿ ಅಂತ ಹೇಳ್ತಾ ಇದ್ದೀರಾ, ದಯವಿಟ್ಟು ಒಂದ್ ಸ್ವಲ್ಪ ನಂಬರ್ನ ಇನ್ಕ್ರೀಸ್ ಮಾಡಿ. ನಾನು ಹೇಳಿದ್ದು ಪರ್ ಸಬ್ಜೆಕ್ಟ್ ರೀ, 10 ಕ್ವಶನ್ಸ್. ಅವ್ರ ಎಲ್ಲಾ ಸಬ್ಜೆಕ್ಟ್ಸ್ ಸೇರಿ 10 ಕ್ವಶನ್ಸ್ ಅಂದ್ರೆ ಸ್ವಲ್ಪ ಕೇಳಕ್ಕೂ ಸ್ವಲ್ಪ ಕಷ್ಟ ಆಗತ್ತೆ. ಆಗತ್ತೆ. ಅಟ್ಲೀಸ್ಟ್ ಒಂದು 25 ಆದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನಂಬರ್ ಅನ್ನೋದು. ಓಕೆ, 1 ಕ್ವಾರ್ಟರ್ ಆಗಿರುತ್ತೆ. ಓಕೆ.